ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಬದುಕಿಸೋದಕ್ಕೆ ತಜ್ಞರು ಕೊಡ್ತಾ ಇರೋದು 5 ಸೂತ್ರಗಳು. 5 ಸೂತ್ರಗಳನ್ನ ಪಾಲನೆ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಬೆಂಗಳೂರನ್ನ ಕಾಪಾಡೋದಕ್ಕೆ ಅಥವಾ ಬೆಂಗಳೂರನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯ ಇದೆ ಎನ್ನುವಂತ ಮಾತುಗಳನ್ನ ತಜ್ಞರು ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ರುದ್ರ ತಾಂಡವವಾಡ್ತಾ ಇರುವಂತಹ ಡೆಡ್ಲಿ ವೈರಸ್ ನಿಂದ ಪಾರಾಗೋದು ಹೇಗೆ? ಇಂಥದ್ದೊಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಕೊರೋನಾದಿಂದ ಕೈಮೀರುವ ಬೆಂಗಳೂರನ್ನ ಬದುಕಿಸೋದಕ್ಕೆ ಇದೆಯಾ ಸೂತ್ರಗಳು? ಇನ್ನು ಬೆಂಗಳೂರನ್ನ ಕ್ರೂರಿ ಕೊರೋನಾದಿಂದ ಬಚಾವ್ ಮಾಡೋದಕ್ಕೆ ಇರುವ ಸೂತ್ರಗಳೇನು? ಇವು ತೀರಾ ಇಂಪಾರ್ಟೆಂಟ್ ಆಗಿರುವಂತಹ ಸೂತ್ರಗಳು. ತಜ್ಞರೇ ಹೆಣೆದಿರುವಂತಹ ಸೂತ್ರಗಳಿವು. ಸರ್ಕಾರ ಮಾಡಿಕೊಂಡಂತಹ ಎಡವಟ್ಟುಗಳಿಗೆ ತಜ್ಞರು ನೀಡಿರುವಂತಹ ಸಲಹೆಗಳೇನು? ಸದ್ಯಕ್ಕೆ ತಜ್ಞರು ಕೊಡ್ತಾ ಇರುವಂತಹ ಸಲಹೆಗಳೇನು ಅನ್ನೋದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಡೆಡ್ಲಿ ಬೆಂಗಳೂರು ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಬೆಡ್ ಸಿಗದೆ ಜನ ಸಾಯ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಅನ್ನುವಂತ ಹೆಮ್ಮಾರಿ ರುದ್ರ ತಾಂಡವನ್ನ ಆಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರನ್ನ ಬಚಾವ್ ಮಾಡೋದಕ್ಕೆ, ಬೆಂಗಳೂರನ್ನ ಬದುಕಿಸೋದಕ್ಕೆ ತಜ್ಞರು ಕೊಡ್ತಾ ಇರುವಂತಹ 5 ಸೂತ್ರಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಸೂತ್ರಗಳಿವು. ಈ ಸೂತ್ರಗಳನ್ನ ಪಾಲನೆ ಮಾಡಿದ್ರೆ ಅಥವಾ ತಜ್ಞರು ಕೊಡ್ತಾ ಇರುವಂತಹ ಇಂತಹ ಸೂತ್ರಗಳನ್ನ ಪಾಲನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಬೆಂಗಳೂರಿನಲ್ಲಿ ಕೊರೋನಾವನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇದೆ ಎನ್ನುವಂತ ಮಾತಿದೆ. ಹಾಗಿದ್ರೆ ಏನದು 5 ಸೂತ್ರಗಳು? ಕೊರೋನಾ ಸುಳಿಗೆ ಸಿಲುಕಿರುವಂತಹ ಬೆಂಗಳೂರನ್ನ ಬದುಕಿಸೋದಕ್ಕೆ 5 ಸೂತ್ರಗಳನ್ನ ತಜ್ಞರು ಹೆಣೆದಿದ್ದಾರೆ. ಹಾಗಿದ್ರೆ ಹೊಸ ಸೂತ್ರಗಳಿವು. ಹೇಗೆ ಬೆಂಗಳೂರನ್ನ ಬಚಾವ್ ಮಾಡಬೇಕು? ಕೊರೋನಾದಿಂದ ಬಚಾವ್ ಮಾಡೋದಕ್ಕೆ ಸರ್ಕಾರಕ್ಕೆ ತಜ್ಞರಿಂದ 5 ಸೂತ್ರಗಳು. ಇಲ್ಲಿ ತಜ್ಞರು ನೀಡಿರುವಂತಹ ಸೂತ್ರಗಳಿದೆ. ಕೊರೋನಾ ಓಡಿಸುವಂತಹ ರಿಯಲ್ ಸೀಕ್ರೆಟ್. ಕೊರೋನಾ ಓಡಿಸೋದು ಅಂತ ಹೇಳಿದ್ರೆ ಕೊರೋನಾವನ್ನ ಕಟ್ಟಿ ಹಾಕುವಂತ 5 ಸೂತ್ರಗಳನ್ನ ಇದೀಗ ತಜ್ಞರು ಹೆಣೆದಿದ್ದಾರೆ. ಕೊರೋನಾ ಸುಳಿಗೆ ಸಿಲುಕಿರುವಂತಹ ಬೆಂಗಳೂರನ್ನ ಬದುಕಿಸೋದಕ್ಕೆ 5 ಸೂತ್ರಗಳು ರೆಡಿ ಆಗಿವೆ. ಯಾಕೆ ಅಂತ ಹೇಳಿದ್ರೆ ಮೊದಲೇ ಕೊರೋನಾ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಕೊರೋನಾ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಬೆಂಗಳೂರನ್ನ ನೋಡ್ತಾ ಹೋದ್ರೆ ಜನ ಬೆಡ್ ಇಲ್ದೆ ಸಾಯ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಒದ್ದಾಡಿ ಪ್ರಾಣ ಬಿಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ತಜ್ಞರು ಕೊಟ್ಟಂತ ಈ 5 ಸೂತ್ರ ಭಾರಿ ಇಂಪಾರ್ಟೆಂಟ್ ಆಗಿರುವಂತಹ ಸೂತ್ರ. ಇವುಗಳನ್ನ ಪಾಲನೆ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಬೆಂಗಳೂರನ್ನ ಬಚಾವ್ ಮಾಡಬಹುದು. ಇನ್ನು ಕೊರೋನಾ ವಿಚಾರದಲ್ಲಿ ಎಡವಟ್ಟು ಮಾಡಿಕೊಂಡಿರೋ ಸರ್ಕಾರ ಕಣ್ಣು ತೆರೆದು ನೋಡಲೇಬೇಕಾದಂತಹ 5 ಸೂತ್ರಗಳಿವು. ಕೊರೋನಾ ವಿಚಾರದಲ್ಲಿ ಸರ್ಕಾರ ಖಂಡಿತವಾಗಿಯೂ ಕೂಡ ಎಡವಟ್ಟು ಮಾಡಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಟಿವಿ9 ಪದೇ ಎಚ್ಚರಿಸಿದ್ರು. ಜಾಣ ಕೂಡರಂತೆ ವರ್ತಿಸಿರುವಂತಹ ಸಚಿವರಿದಾರಲ್ಲ, ಅವರು ಕಣ್ತೆರೆದು ನೋಡಬೇಕಿದನ್ನ. ನಿಮಗೆ ಬೆಂಗಳೂರು ಬದುಕಿಸಲು ಇಚ್ಛೆ ಇದ್ರೆ ತಜ್ಞರ ಈ 5 ಸೂತ್ರಗಳನ್ನ ನೀವು ಪಾಲನೆ ಮಾಡಿ. ವೈದ್ಯಕೀಯ ಶಿಕ್ಷಣ ಸಚಿವರೇ, ಈಗಾಗಲೇ ತಡವಾಗಿದೆ, ಕೂಡಲೇ ಎಚ್ಚೆತ್ತುಕೊಳ್ಳಿ. ಈ 5 ಸೂತ್ರವನ್ನ ಖಂಡಿತವಾಗಿ ಅಥವಾ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಸಿಲಿಕಾನ್ ಸಿಟಿಯನ್ನ ಬದುಕಿಸೋದಕ್ಕೆ ಸಾಧ್ಯ ಇದೆ. ಸಿಲಿಕಾನ್ ಸಿಟಿಯ ಜನರನ್ನ ಬದುಕಿಸೋದಕ್ಕೆ ಸಾಧ್ಯ ಇದೆ. ತಜ್ಞರು ಸೂತ್ರ ಮುಂದಿಟ್ಟುಕೊಂಡು ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕು. ತಜ್ಞರು ನೀಡಿರುವಂತಹ ಈ ಸೂತ್ರ ಪಾಲಿಸಿದ್ರಷ್ಟೇ, ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೀವಿ, ತಜ್ಞರು ಕೊಟ್ಟಿರುವಂತಹ ಈ ಸೂತ್ರಗಳನ್ನ ಪಾಲನೆ ಮಾಡಿದ್ರೆ ಮಾತ್ರ ಬೆಂಗಳೂರನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದೊಮ್ಮೆ ತಜ್ಞರು ಕೊಟ್ಟಂತ ಈ ಸೂತ್ರವನ್ನು ಕೈ ಚೆಲ್ಲಿ ಕೂತ್ರೆ ಅಥವಾ ಇದನ್ನು ಕೂಡ ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಆಗುವಂತ ಈ ಕೊರೋನಾ ಆಘಾತ ಇದೆಯಲ್ಲ, ಅದನ್ನ ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಈಗಾಗಲೇ ಕೊರೋನಾ ವಿಚಾರದಲ್ಲಿ ಸರ್ಕಾರ ಎಡವಟ್ಟು ಮಾಡ್ಕೊಂಡಿದೆ. ಎಷ್ಟರ ಮಟ್ಟಿಗೆ ಎಡವಟ್ಟು ಮಾಡ್ಕೊಂಡಿದೆ ಅಂತ ಹೇಳಿದ್ರೆ, ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಹೆಚ್ಚಳ ಆಗ್ತಾ ಇರುವಂತಹ ಸೋಂಕನ್ನ ತಡೆಯೋದಕ್ಕೆ ಒಂದು ಕಡೆಗೆ ಆಗ್ತಾ ಇಲ್ಲ, ಇನ್ನೊಂದು ಕಡೆಗೆ ಸೋಂಕಿತರಿಗೆ ಚಿಕಿತ್ಸೆ ಕೊಡಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸರ್ಕಾರ ಎಡವಟ್ಟು ಮಾಡ್ಕೊಂಡಿದೆ. ಈ ಕಾರಣಕ್ಕಾಗಿ ಟಿವಿ9 ಪದೇ ಎಚ್ಚರಿಸುವಂತ ಕೆಲಸ ಮಾಡಿತ್ತು. ಇಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ಸಿಗ್ತಾ ಇರಲಿಲ್ಲ, ಶಂಕಿತರನ್ನ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೋಂಕಿತರು ಶಂಕಿತರು ಎಲ್ಲರೂ ಕೂಡ ಪರಿಪರಿಯಾಗಿ ಬೇಡಿಕೊಂಡ್ರು, ಆಸ್ಪತ್ರೆಯಲ್ಲಿ ಬೆಡ್ ಕೊಡಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇಂಥದ್ದೊಂದು ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರಿತಾ ಹೋದ್ರೆ, ನೀವು ಹೇಗೆ ಜಾಣಕೂಡನ್ನ ಮೆರಿತಾ ಇದ್ದೀರಲ್ವಾ, ಅದು ಇದೇ ರೀತಿಯಾಗಿ ಮುಂದುವರಿತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಬೆಂಗಳೂರನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ವೈದ್ಯಕೀಯ ಶಿಕ್ಷಣ ಸಚಿವರು ಸೇರಿದಂತೆ ರಾಜ್ಯದ ಆರೋಗ್ಯ ಸಚಿವ ಹಾಗೇನೆ ರಾಜ್ಯದ ಮುಖ್ಯಮಂತ್ರಿ ಕಣ್ಣು ತೆರೆದು ಈ 5 ಸೂತ್ರಗಳನ್ನ ನೋಡಬೇಕು, ಅವುಗಳನ್ನ ಪಾಲನೆ ಮಾಡಬೇಕು. ಒಂದೊಮ್ಮೆ ಈ 5 ಸೂತ್ರಗಳನ್ನ ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗದೆ ಹೋದ್ರೆ ಖಂಡಿತವಾಗಿಯೂ ಕೂಡ ಬೆಂಗಳೂರನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ತಜ್ಞರು ಹೆಣೆದಿರುವಂತಹ ಈ 5 ಸೂತ್ರಗಳ ಪೈಕಿ ಮೊದಲನೇ ಸೂತ್ರ ಏನಿದೆ? ಹಾಗಿದ್ರೆ ಯಾವುದು ಆ ಮೊದಲನೇ ಸೂತ್ರ? ಆ ಮೊದಲನೇ ಸೂತ್ರವನ್ನ ಪಾಲನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಕೊರೋನಾವನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಸೋಂಕು ದೃಢಪಟ್ಟ ಕೂಡಲೇ
ಅವರನ್ನ ಆಸ್ಪತ್ರೆಗೆ ಸೇರಿಸಬೇಕು. ಯಾರ್ಯಾರ ಆರೋಗ್ಯದ ಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ಮೊದಲು ಚೆಕ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಯಾವುದಾದ್ರೂ ಒಬ್ಬ ರೋಗಿ ಆಸ್ಪತ್ರೆ ಬಳಿಯಲ್ಲಿ ಬಂದರೆ ಅಂಥವರನ್ನ ಆಸ್ಪತ್ರೆಗೆ ಸೇರಿಸಿಕೊಳ್ಬೇಕು. ಅಥವಾ ಆತನ ರೋಗದ ಲಕ್ಷಣ ಇದೆಯಲ್ಲ ಅಥವಾ ತೀವ್ರತೆ ಇದೆಯಲ್ಲ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಅವರನ್ನ ಆಸ್ಪತ್ರೆಗೆ ಸೇರಿಸಿಕೊಳ್ಳುವಂಥ ಕೆಲಸ ಆಗಬೇಕು. ಈ ಕಾರಣಕ್ಕಾಗಿ ಸೋಂಕು ದೃಢಪಟ್ಟ ತಕ್ಷಣಕ್ಕೇನೆ ಆತನಿಗಿರುವಂಥ ಈ ರೋಗದ ಲಕ್ಷಣವನ್ನು ನೋಡಿ ಅಥವಾ ತೀವ್ರತೆಯನ್ನು ನೋಡಿ ಆಸ್ಪತ್ರೆಗೆ ದಾಖಲಿಸಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇದೆ. ಇದನ್ನು ನೀವು ಪಾಲನೆ ಮಾಡಲೇಬೇಕು. ಒಂದೊಮ್ಮೆ ಏನಾದರೂ ರೋಗದ ಲಕ್ಷಣ ತೀವ್ರತೆಯಾಗಿದ್ದು ಅಥವಾ ರೋಗ ತೀವ್ರತರವಾಗಿ ಹಬ್ತಾ ಇದೆ ಆತನಿಗೆ ಅಂತೇಳಿ ಗೊತ್ತಾದ ತಕ್ಷಣಕ್ಕೇನೆ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಮಾಡಿ. ಅದರ ಜೊತೆಗೇನೆ ರೋಗಿಗಳು ಆಸ್ಪತ್ರೆಗೆ ಬಂದ ತಕ್ಷಣ ಚಿಕಿತ್ಸೆ ಸಿಗಲೇಬೇಕು. ಇಲ್ಲಿ ರೋಗಿಗಳು ಆಸ್ಪತ್ರೆಗೆ ಬರ್ತಾರಲ್ಲ, ಆಸ್ಪತ್ರೆಗೆ ಬಂದ ತಕ್ಷಣ ಚಿಕಿತ್ಸೆ ಸಿಗಲೇಬೇಕು. ಚಿಕಿತ್ಸೆ ಸಿಗದೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡೋದನ್ನ ತಪ್ಪಿಸಬೇಕು. ಇಲ್ಲಿ ಕೊಡ್ತಾ ಇರುವಂತಹ ಸೂತ್ರ ಒಂದರಲ್ಲಿ ಎಷ್ಟರ ಮಟ್ಟಿಗೆ ಇಲ್ಲಿ ಯಾವ್ಯಾವುದು ಪಾಲನೆ ಆಗಬೇಕು ಅಂತ ಹೇಳಿದ್ರೆ, ಆಸ್ಪತ್ರೆಯಿಂದ ಆಸ್ಪತ್ರೆಗೆ ರೋಗಿಯನ್ನ ಅಲೆದಾಡಿಸೋದಿದೆಯಲ್ಲ ಅದು ಖಂಡಿತವಾಗಿಯೂ ಕೂಡ ನಿಂತು ಹೋಗಬೇಕು. ಹೀಗಾದಾಗ ಮಾತ್ರ ಅಲ್ಲಿ ರೋಗಿಗೆ ಚಿಕಿತ್ಸೆಯನ್ನು ಕೊಟ್ಟು ಪ್ರಾಣ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಯಾವ್ಯಾವ ಆಸ್ಪತ್ರೆಗಳು ಚಿಕಿತ್ಸೆಯನ್ನು ಕೊಡೋದಕ್ಕೆ ನಿರಾಕರಿಸ್ತಾವಲ್ಲ, ಯಾವ ಆಸ್ಪತ್ರೆಗಳು ಚಿಕಿತ್ಸೆಯನ್ನು ಕೊಡದೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿಸ್ತಾವಲ್ಲ ಅಂಥ ಆಸ್ಪತ್ರೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಕಠಿಣ ಕ್ರಮ ಕೈಗೊಂಡ್ರೆ ಮಾತ್ರ ಇಲ್ಲಿ ಈ ರೋಗಿಗಳನ್ನು ಬದುಕಿಸೋದಕ್ಕೆ ಅಥವಾ ಕೊರೋನಾ ಸೋಂಕಿತರನ್ನ ಬದುಕಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಚಿಕಿತ್ಸೆಗಾಗಿ ಸಿಂಗಲ್ ವಿಂಡೋ ಸಿಸ್ಟಮ್, ಇದು ತೀರಾ ಗಂಭೀರವಾಗಿರುವಂಥ ಅಥವಾ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ಇದು ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನ ತರಲೇಬೇಕು. ಆ ಮೂಲಕ ರೋಗಿಗಳಿಗೆ ತುರ್ತಾಗಿ ಚಿಕಿತ್ಸೆಯನ್ನು ಕೊಡಿಸುವಂತಹ ಕೆಲಸ ಮಾಡಬೇಕು. ಇದು ಸೂತ್ರ ನಂಬರ್ 1. ಇದು ತಜ್ಞರು ಸದ್ಯಕ್ಕೆ ಸರ್ಕಾರಕ್ಕೆ ಕೊಡ್ತಾ ಇರುವಂತಹ ಸೂತ್ರ. ಹಾಗಿದ್ರೆ ಸೂತ್ರ ನಂಬರ್ 2 ಏನು? ಹಾಗಿದ್ರೆ ತಜ್ಞರು ಸೂಚಿಸಿರುವಂತಹ ಸೂತ್ರದಲ್ಲಿ ಏನೇನು ಅಡಕ ಆಗಿದೆ? ರಾಜಧಾನಿ ಬೆಂಗಳೂರಿನಲ್ಲಿ ತಪ್ಪದೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅನ್ನ ಮಾಡಬೇಕು. ಗಮನಿಸಬೇಕಿಲ್ಲಿ, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅನ್ನೇ ನಿಲ್ಲಿಸ್ಬಿಟ್ಟಿದ್ದೀವಿ. ಕಳೆದ 15-20 ದಿವಸಗಳ ಹಿಂದೆಯಿಂದ ನೋಡ್ತಾ ಹೋಗ್ತಾ ಇದ್ವಿ. ಬಹುದೊಡ್ಡದಾದಂಥ ಆರೋಪ ಒಂದು ಕೇಳಿ ಬರ್ತಾ ಇದೆ, ಕಾಂಟ್ಯಾಕ್ಟ್ ಟ್ರೇಸಿಂಗ್. ಇಲ್ಲಿ ಪಾಸಿಟಿವ್ ಬಂದಂಥ ವ್ಯಕ್ತಿಯ ಜೊತೆಗೆ ಸಂಪರ್ಕಿತರು ಯಾರು ಅಥವಾ ಪಾಸಿಟಿವ್ ಬಂದಂಥ ವ್ಯಕ್ತಿಯ ಜೊತೆಗೆ ಇದ್ದಂಥವರು ಶಂಕಿತರು ಯಾರು, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅನ್ನೋದಿದೆಯಲ್ಲ ಅದು ತೀರಾ ಇಂಪಾರ್ಟೆಂಟ್ ಆಗಿರೋದು. ಪಾಸಿಟಿವ್ ಬಂದಂತಹ ವ್ಯಕ್ತಿಗಳ ಪ್ರಾಥಮಿಕ ಸಂಪರ್ಕಿತರನ್ನ ಖಡಾಖಂಡಿತವಾಗಿ ಪತ್ತೆ ಹಚ್ಚಬೇಕಿದೆ. ಯಾರು ಪ್ರಾಥಮಿಕ ಸಂಪರ್ಕಿತರು, ಯಾರು ತೀರಾ ವಲ್ನರೇಬಲ್ಸ್ ಇದ್ದಾರೆ, ಯಾರು ಸೋಂಕಿತನ ಸಂಪರ್ಕಕ್ಕೆ ಬಂದು ಸೋಂಕು ಬರುವಂತಹ ಸಾಧ್ಯತೆ ಇದೆಯೋ ಅಂಥವರನ್ನ ಖಂಡಿತವಾಗಿ ಟ್ರ್ಯಾಕ್ ಮಾಡಲೇಬೇಕಿಲ್ಲಿ. ಒಂದೊಮ್ಮೆ ಇದು ಸಾಧ್ಯ ಆಗದೆ ಹೋದರೆ ಖಂಡಿತವಾಗಿಯೂ ಕೂಡ ಬೆಂಗಳೂರನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಮಾತು. ಇದು ಸೂತ್ರ ನಂಬರ್ 2ರಲ್ಲಿ ಅಡಕ ಆಗಿರುವಂತಹ ಅಂಶಗಳು. ಇನ್ನು ಪಾಸಿಟಿವ್ ಬಂದಂತಹ ಸೋಂಕಿತನನ್ನ ತಡ ಮಾಡದೆ ಆಸ್ಪತ್ರೆಗೆ ಸೇರಿಸಬೇಕು. ಯಾವನನ್ನ ಆಸ್ಪತ್ರೆಗೆ ಸೇರಿಸಿ ಹೋದರೆ ಆತ ಬೇಕಾಬಿಟ್ಟಿಯಾಗಿ ಓಡಾಡೋದಕ್ಕೆ ಶುರು ಮಾಡಿದರೆ ಅಥವಾ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡೋದಕ್ಕೆ ಶುರು ಮಾಡಿದರೆ, ಒಂದು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡುವ ಸಂದರ್ಭದಲ್ಲಿ ಆತನಿಗೆ ಎದುರಾಗುವಂಥ ಸಮಸ್ಯೆ, ಅದರ ಜೊತೆಗೆ ಆತನ ಸಂಪರ್ಕಕ್ಕೆ ಬರುವಂಥವರು ಇವೆಲ್ಲವೂ ಕೂಡ ದೊಡ್ಡ ರಗಳೆಯಾಗುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಇಲ್ಲಿ ಪ್ರಾಥಮಿಕ ಸಂಪರ್ಕಿತರನ್ನ ಪತ್ತೆ ಹಚ್ಚಲೇಬೇಕಾದಂಥ ಅಥವಾ ಪತ್ತೆ ಹಚ್ಚಿ ಅವರನ್ನ ಹೋಮ್ ಐಸೋಲೇಷನ್ನಲ್ಲೋ ಅಥವಾ ಒಂದೊಮ್ಮೇನಾದರೂ ತೀವ್ರತರವಾದಂಥ ಲಕ್ಷಣ ಇದ್ರೆ ಅಂಥವರನ್ನ ಆಸ್ಪತ್ರೆಗೆ ದಾಖಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಏನಾಗ್ತಿದೆ ಈಗ, ಇಲ್ಲಿ ಸೋಂಕಿತರು ಕರೆ ಮಾಡಿ ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ, ಶಂಕಿತರು ಕೂಡ ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ. ದಯವಿಟ್ಟು ಉಸಿರಾಟದ ಸಮಸ್ಯೆ ಇದೆ, ಆಸ್ಪತ್ರೆಗೆ ದಾಖಲಿಸಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಕೆಲಸ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡಿ. ಈ ಕಾಂಟ್ಯಾಕ್ಟ್ ಟ್ರ್ಯಾಕಿಂಗ್, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಇದೆಯಲ್ಲ ಇದು ಅತಿ ಮುಖ್ಯವಾಗಿರುವಂಥ ಅಂಶ. ಇದೇ ಕಾರಣಕ್ಕಾಗಿ ಈ ಎರಡೂ ಕೆಲಸದಲ್ಲಿ ಬೆಂಗಳೂರು ನಂಬರ್ 1 ಆಗಿತ್ತು, ಇಡೀ ದೇಶಕ್ಕೆ ಮಾದರಿಯಾಗಿತ್ತು. ಆದ್ರೆ ಏನಾಗ್ತಿದೆ, ಎರಡೂ ಕೂಡ ಬಂದ್ ಮಾಡಿ ಕೈ ಚೆಲ್ಲಿ ಕುಳಿತಿದ್ದೀವಿ. ಅದನ್ನ ಮತ್ತೆ ತುರ್ತಾಗಿ ಶುರು ಮಾಡಬೇಕಿದೆ. ಈ ರೀತಿಯಾಗಿ ಶುರು ಮಾಡಿದ್ರೆ ಮಾತ್ರ ಇಲ್ಲಿ ಸೋಂಕಿತರು ಶಂಕಿತರನ್ನ ಕ್ವಾರಂಟೈನ್ ಮಾಡೋದಾಗ್ಲಿ ಅಥವಾ ಹೋಮ್ ಐಸೋಲೇಷನ್ ಮಾಡೋದಾಗ್ಲಿ ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಸೂತ್ರ ನಂಬರ್ 3 ಏನು? ಇಲ್ಲಿ ತಜ್ಞರು ಸರ್ಕಾರಕ್ಕೆ ಕೊಡ್ತಾ ಇರುವಂತಹ ಸಲಹೆಯ ಸೂತ್ರ ನಂಬರ್ 3, ಸೋಂಕಿತರನ್ನ ಆಸ್ಪತ್ರೆಗೆ ಸೇರಿಸುವಂತ ಜವಾಬ್ದಾರಿಯನ್ನ ಸರ್ಕಾರವೇ ತೆಗೆದುಕೊಳ್ಳಬೇಕಿಲ್ಲಿ. ಖಂಡಿತವಾಗಿಯೂ ಕೂಡ ಇದು ಸರ್ಕಾರದ ಜವಾಬ್ದಾರಿ. ಯಾರೆಲ್ಲ ಸೋಂಕಿತರಿದ್ದಾರೆ, ಯಾರಿಗೆಲ್ಲ ಪಾಸಿಟಿವ್ ಇದೆ ಅಂಥವರನ್ನ ಆಸ್ಪತ್ರೆಗೆ ಸೇರಿಸಲೇಬೇಕಾದಂಥ ಜವಾಬ್ದಾರಿಯನ್ನ ಇಲ್ಲಿ ಸರ್ಕಾರ ಹೊರಬೇಕು. ಸರ್ಕಾರ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಅಥವಾ ಇಲ್ಲಿ
ಏಕಾಏಕಿ ಒಬ್ಬ ಸೋಂಕಿತ ವ್ಯಕ್ತಿ ನೇರವಾಗಿ ಆಸ್ಪತ್ರೆಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ದ ಅಥವಾ ಸೋಂಕಿತ ವ್ಯಕ್ತಿ ಯಾವುದೋ ಒಂದು ಆಸ್ಪತ್ರೆಗೆ ಹೋದಕ್ಕೆ ಶುರು ಮಾಡ್ದ ಅಂತ ಹೇಳಿದ್ರೆ ಇದು ಖಂಡಿತವಾಗಿಯೂ ಕೂಡ ಅಪಾಯದ ಮುನ್ಸೂಚನೆ ಇದು. ಇನ್ನು ಸೋಂಕಿತರಿಗೆ ಚಿಕಿತ್ಸೆ ಸಿಗ್ತಾ ಇರುವಂತ ಕಂಪ್ಲೀಟ್ ಆದಂತ ವ್ಯವಸ್ಥೆ ಏನಿದೆಯಲ್ಲ ಅದು ಟ್ರ್ಯಾಕ್ ಆಗಬೇಕು. ಈ ಸೋಂಕಿತ ವ್ಯಕ್ತಿ ಯಾವುದಾದ್ರೂ ಒಂದು ಆಸ್ಪತ್ರೆಗೆ ಹೋದ ಅಂತ ಹೇಳಿದ್ರೆ ಆ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಸಿಗ್ತಾ ಇದೆಯಾ, ಆಸ್ಪತ್ರೆಯಲ್ಲಿ ಆತನನ್ನು ದಾಖಲಿಸಿಕೊಂಡಿದ್ದಾರಾ ಅಥವಾ ದಾಖಲಿಸಿಕೊಂಡಂತ ಒಬ್ಬ ರೋಗಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರಾ, ಯಾವ ಆಸ್ಪತ್ರೆಯಲ್ಲಿ ಆತ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾನೆ, ಆತನ ರೋಗದ ಲಕ್ಷಣ ಈಗ ಹೇಗಿದೆ, ಆತ ಹುಷಾರಾಗ್ತಾ ಇದ್ದಾನಾ, ರಿಕವರಿ ಆಗ್ತಾ ಇದ್ದಾನಾ, ಇವೆಲ್ಲ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಮಾಡಬೇಕಾದಂಥ ವ್ಯವಸ್ಥೆ ಆಗಬೇಕು. ಹೀಗೆ ವ್ಯವಸ್ಥೆ ಆದಾಗ ಮಾತ್ರ ಇದು ಸಾಧ್ಯ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸೂತ್ರ ನಂಬರ್ 4 ಯಾವುದು, ಈ ತಜ್ಞರು ಸರ್ಕಾರಕ್ಕೆ ಕೊಟ್ಟಿರುವಂತಹ ಸೂತ್ರ ನಂಬರ್ 4 ಯಾವುದು ಅಂತ ನೋಡ್ತಾ ಹೋದ್ರೆ ಬೆಂಗಳೂರಿನಲ್ಲಿ ರ್ಯಾಂಡಮ್ ಟೆಸ್ಟ್ಗಳೇ ನಡೀತಾ ಇಲ್ಲ. ಈ ರ್ಯಾಂಡಮ್ ಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಕೊಡಲೇಬೇಕಿದೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ರ್ಯಾಂಡಮ್ ಟೆಸ್ಟ್ ಎಷ್ಟಾಗ್ತಿತ್ತು ಅಂತ ಹೇಳಿದ್ರೆ ಶಿವಾಜಿನಗರದಲ್ಲಿ ರ್ಯಾಂಡಮ್ ಟೆಸ್ಟ್ ಆಯಿತು, ವಾಪಸ್ ಇಲ್ಲಿ ಪಾದರಾಯನಪುರದಲ್ಲಿ ರ್ಯಾಂಡಮ್ ಟೆಸ್ಟ್ ಆಯಿತು, ಹೊಂಗಸಂದ್ರದಲ್ಲೂ ಕೂಡ ರ್ಯಾಂಡಮ್ ಟೆಸ್ಟ್ ಆಯಿತು. ಅಲ್ಲಿಗೆ ಕಂಪ್ಲೀಟ್ ಆಗಿ ಟೆಸ್ಟಿಂಗ್ ಅನ್ನು ನಿಲ್ಲಿಸ್ಬಿಟ್ಟಿದ್ದೀವಿ ನಾವು ರ್ಯಾಂಡಮ್ ಆಗಿ. ಇಲ್ಲಿ ತಜ್ಞರು ಹೇಳ್ತಾ ಇರೋದು ಹೆಚ್ಚು ಹೆಚ್ಚು ನಾವು ಟೆಸ್ಟ್ ಮಾಡಿದ ಹಾಗೆ ಹೆಚ್ಚು ಹೆಚ್ಚು ಸೋಂಕಿತರು ಬರ್ತಾ ಹೋಗ್ತಾ ಇದ್ದ ಹಾಗೆ ನಾವು ಕೊರೋನಾವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದೊಮ್ಮೆ ಇವತ್ತು ನಾವು ಟೆಸ್ಟ್ ಮಾಡಿ ಪತ್ತೆ ಹಚ್ಚದೆ ಹೋದರೆ ಇನ್ನೊಂದಷ್ಟು ದಿನಕ್ಕೆ ರೋಗದ ಲಕ್ಷಣಗಳು ಬಿಲ್ಡ್ ಆಗಿ ಆತ ಏನಾದರೂ ಮತ್ತೆ ವಾಪಸ್ ಪಾಸಿಟಿವ್ ಪೇಷಂಟ್ ಆಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆತನ ಸಂಪರ್ಕಕ್ಕೆ ಬಂದಂಥ ಅಷ್ಟು ಜನರನ್ನು ಕೂಡ ಕ್ವಾರಂಟೈನ್ ಮಾಡಬೇಕಾದಂಥ ಅನಿವಾರ್ಯತೆಯೋ ಅಥವಾ ಟೆಸ್ಟ್ ಮಾಡಿಸಬೇಕಾದಂಥ ಅನಿವಾರ್ಯತೆಯೋ ಇವೆಲ್ಲವೂ ಕೂಡ ಬರ್ತಾ ಹೋಗ್ತವೆ. ಈ ಕಾರಣಕ್ಕಾಗಿಯೇ ರ್ಯಾಂಡಮ್ ಟೆಸ್ಟನ್ನು ಹೆಚ್ಚಾಗಿ ಮಾಡಿ, ಟೆಸ್ಟಿಂಗ್ಗಳನ್ನು ಹೆಚ್ಚಾಗಿ ಮಾಡಿ, ಎಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಇದೆಯೋ, ಎಲ್ಲಿ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಇದೆಯೋ ಅಟ್ಲೀಸ್ಟ್ ಅಲ್ಲಾದರೂ ರ್ಯಾಂಡಮ್ ಟೆಸ್ಟ್ಗಳನ್ನು ಮಾಡೋ ಮೂಲಕ ಈ ಟೆಸ್ಟ್ನ ಮೂಲಕ ಏನಾದರೂ ಸಮುದಾಯಕ್ಕೆ ಹಬ್ಬಿದೆಯಾ, ಸಮುದಾಯಕ್ಕೆ ಹಬ್ಬಿದೆ ಅಂದ ತಕ್ಷಣಕ್ಕೆ ಇಡೀ ಬೆಂಗಳೂರಿಗಲ್ಲ, ಯಾವ ಏರಿಯಾದಲ್ಲಿ ಅಥವಾ ಯಾವ ಕಂಟೈನ್ಮೆಂಟ್ ಝೋನ್ನಲ್ಲಿ ಈ ಸೋಂಕಿತರ ಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿ ಏನಾದರೂ ಸಮುದಾಯಕ್ಕೆ ಈ ಕೊರೋನಾ ಹಬ್ಬಿದೆಯಾ ಅದನ್ನು ತಿಳಿದುಕೊಳ್ಳುವಂಥ ಕೆಲಸಕ್ಕೂ ಕೂಡ ಈ ರ್ಯಾಂಡಮ್ ಟೆಸ್ಟ್ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಅದನ್ನಾದರೂ ಮಾಡಿ ಅನ್ನುವಂಥ ವಿಚಾರವನ್ನು ಈಗ ತಜ್ಞರು ಸರ್ಕಾರಕ್ಕೆ ತಿಳಿ ಹೇಳುವಂಥ ಕೆಲಸವನ್ನು ಅಥವಾ ಸೂತ್ರ ಹೆಣೆಯುವಂಥ ಕೆಲಸವನ್ನು, ಸಲಹೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಅಷ್ಟು ಸಲಹೆಗಳಲ್ಲಿ ಅತ್ಯಂತ ಮಹತ್ವದ ಸಲಹೆ ಈ ಟೆಸ್ಟಿಂಗ್ ಅನ್ನುವಂಥದ್ದು. ಈ ಟೆಸ್ಟಿಂಗನ್ನು ನೀವು ಹೆಚ್ಚೆಚ್ಚು ಮಾಡ್ತಾ ಹೋದರೆ ಸಮುದಾಯಕ್ಕೆ ಹಬ್ಬಿದೆಯೋ ಹಬ್ಬಿಲ್ವೋ ಅನ್ನೋದನ್ನು ಖಂಡಿತವಾಗಿಯೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಈಗಾಗಲೇ ತಜ್ಞರು ಹೇಳಿದ್ದಾರೆ. ಹಾಗಿದ್ರೆ ಸೂತ್ರ ನಂಬರ್ 5 ಯಾವುದು? ಸೂತ್ರ ನಂಬರ್ 5 ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಸೂತ್ರ ಇದು. ಬೆಂಗಳೂರಿನ ಕೊರೋನಾದಿಂದ ಪಾರು ಮಾಡೋದಕ್ಕೆ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು. ನಾವಿರೋದೆಲ್ಲಿ ಸಿಲಿಕಾನ್ ಸಿಟಿನಲ್ಲಿ. ನಮ್ಮ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಹೇಳಿ ಕರೀತಾರೆ. ತಂತ್ರಜ್ಞಾನದಲ್ಲಿ ನಮ್ಮಷ್ಟು ಮುಂದುವರೆದಂಥ ರಾಜ್ಯ ಆಗಲಿ ಅಥವಾ ಬೇರೆ ಇನ್ಯಾವುದು ಕೂಡ ಇಲ್ಲ ದೇಶದಲ್ಲಿ. ಇಂಥ ಸಂದರ್ಭದಲ್ಲಿ ತಂತ್ರಜ್ಞಾನ ಎಲ್ಲಿ ಬಳಸ್ಕೊಳ್ತಾ ಇದ್ದೀವಿ ನಾವು? ಇಲ್ಲಿಯವರೆಗೂ ಸಿಂಗಲ್ ವಿಂಡೋ ಸಿಸ್ಟಮ್ ಆಗಿಲ್ಲ. ಯಾವ ವ್ಯಕ್ತಿ ಸೋಂಕಿತ ವ್ಯಕ್ತಿ ಅಥವಾ ತೀವ್ರತರವಾಗಿ ಬಳಲ್ತಾ ಇರುವಂಥ ವ್ಯಕ್ತಿ ಯಾವ ಆಸ್ಪತ್ರೆಗೆ ಹೋದರೆ ಬೆಡ್ ಸಿಗುತ್ತೆ ಅಂತೇಳಿ ಯಾರಿಗೆ ಗೊತ್ತಿದೆ? ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ಗಳು ಖಾಲಿ ಇದೆ ಅಂತೇಳಿ ಯಾರಿಗೆ ಗೊತ್ತಿದೆ? ಯಾವ ಆಸ್ಪತ್ರೆಯಲ್ಲಿ ICU ವೆಂಟಿಲೇಟರ್ ಖಾಲಿ ಇದೆ ಅಂತೇಳಿ ಯಾರಿಗೆ ಗೊತ್ತಿದೆ? ನನಗೂ ಪಾಸಿಟಿವ್ ಬರ್ಬೋದು, ನಿಮಗೂ ಪಾಸಿಟಿವ್ ಬರ್ಬೋದು. ಇಂಥ ಸಂದರ್ಭದಲ್ಲಿ ಕೈಯಲ್ಲೊಂದು ಆ್ಯಪ್ ಇದ್ದು ಈ ನಿಗದಿತ ಆಸ್ಪತ್ರೆಗಳಲ್ಲಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಎಷ್ಟು ಬೆಡ್ ಖಾಲಿ ಇದೆ, ಎಷ್ಟು ವೆಂಟಿಲೇಟರ್ಗಳು ಖಾಲಿ ಇದೆ, ಎಷ್ಟು ICUಗಳು ಖಾಲಿ ಇದೆ ಅಂತೇಳಿ ಕೈಯಲ್ಲಿ ಮೊಬೈಲ್ ಹಿಡಿದು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ ಅದೇ ಆಸ್ಪತ್ರೆಗೆ ಹೋಗ್ತಾರೆ. ಈ ಅಲೆದಾಡುವಂಥ ತಪ್ಪು ಹೋಗುತ್ತಾ? ಈ ಅಲೆದಾಡಿ ಪ್ರಾಣ ಬಿಡುವಂಥ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗುತ್ತಾ? ಇಂಥದ್ದೊಂದು ದೊಡ್ಡದಾದಂಥ 5G ತಂತ್ರಜ್ಞಾನದಲ್ಲಿ ನಾವು ಇದ್ದುಕೊಂಡು ಅಥವಾ 5G ಯುಗದಲ್ಲಿ ಇದ್ದುಕೊಂಡು ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದಿಲ್ಲ ಅಥವಾ ನಮ್ಮಲ್ಲಿರುವಂಥ ಸ್ಟಾರ್ಟಪ್ಗಳಿಗೇನು ಕಮ್ಮಿನಾ? ಸರ್ಕಾರ ಒಂದು ಚಿಟಿಕೆ ಹೊಡೆದು ನೀವು ಬನ್ರಪ್ಪ ಮುಂದೆ ಒಂದಷ್ಟು ಈ ಆ್ಯಪ್ಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತಂತ್ರಜ್ಞಾನ ಬಳಸ್ಕೊಳ್ಬೇಕು ಅಂತ ಹೇಳಿದ್ದೀವಿ, ನಿಮ್ಮ ಕೈಲಾದಷ್ಟು ನೀವು ಇನ್ನೋವೇಷನ್ಸ್ನ ಮಾಡಿ ಅಂತೇಳಿ 2 ದಿನದಲ್ಲಿ ಸೊಲ್ಯೂಷನ್ ಹುಡುಕುವಂಥ ತಾಕತ್ತಿರುವಂಥ ಸ್ಟಾರ್ಟಪ್ಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ, ನಮ್ಮ ಬೆಂಗಳೂರಿನಲ್ಲಿದ್ದಾವೆ. ಯಾಕೆ ಬಳಸ್ಕೊಳ್ತಾ ಇಲ್ಲ? ಈ ಆರೋಗ್ಯ ಸೇತು ಅನ್ನುವಂಥ ಆ್ಯಪ್ನ ಮೇಲೆಯೇ ಸರ್ಕಾರ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದೆ. ಆಯಿತು, ಡಿಪೆಂಡ್ ಆಗಿ ಕೇಂದ್ರ ಸರ್ಕಾರದ ಆ್ಯಪ್ ಅದು, ಎಲ್ಲರೂ ಕೂಡ ಬಳಸಲೇಬೇಕಾದಂಥ ಕಡ್ಡಾಯವಾಗಿ ಬಳಸಲೇಬೇಕಾದಂಥ ಆ್ಯಪ್ ಅದು. ಅದನ್ನು ಹೊರತುಪಡಿಸಿ ಈ ಟ್ರ್ಯಾಕಿಂಗ್ ಸಿಸ್ಟಮ್ಗೆ, ಈ ಟ್ರೇಸಿಂಗ್ ಸಿಸ್ಟಮ್ಗೆ ಅಥವಾ ಈ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವುದಕ್ಕೆ ಬೇಕಾಗುತ್ತೋ ಅದೆಲ್ಲದಕ್ಕೂ ಕೂಡ ಬಳಸಿಕೊಳ್ಳೋದಕ್ಕೆ ಒಂದು ಆ್ಯಪ್ ಇದ್ದರೆ ಅಥವಾ ತಂತ್ರಜ್ಞಾನ ಇದ್ದರೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗುತ್ತೆ. ಹೀಗಾದಾಗ ಮಾತ್ರ ನಾವಿಲ್ಲಿ ಇದನ್ನು ಕೊರೋನಾವನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಜೊತೆಗೆ ಸೋಂಕು ಶಾಸ್ತ್ರಜ್ಞರು ಹಾಗೆಯೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಹೆಲ್ತ್ನ ಡಾಕ್ಟರ್ ಗಿರಿಧರ್ ಬಾಬು ಅವರು ಜಾಯ್ನ್ ಆಗಿದ್ದಾರೆ. ಸಾಕಷ್ಟು ವಿಚಾರವನ್ನು ಅವರಿಂದಲೇ ತಿಳಿದುಕೊಳ್ತಾ ಇದ್ವಿ. ಪ್ರತಿನಿತ್ಯವೂ ಕೂಡ
ಎಷ್ಟರ ಮಟ್ಟಿಗೆ ಅವರು ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಗಿರಿಧರ್ ಬಾಬು ಅವರೇ, ಇಲ್ಲಿ 5 ಸೂತ್ರಗಳನ್ನ ತಜ್ಞರು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಿಮ್ಮ ಇನ್ಪುಟ್ ಕೂಡ ಅದರಲ್ಲಿದೆ. ಅದನ್ನೆಲ್ಲವನ್ನು ಕೂಡ ಬಳಸಿಕೊಂಡು ಸರ್ಕಾರ ಇಂಥದ್ದು ಮಾಡಬೇಕು ಅಂತೇಳಿ TV9 ಒತ್ತಾಯಿಸ್ತಾ ಇದೆ. ಏನ್ ಹೇಳ್ತೀರಿ, ಬೆಂಗಳೂರನ್ನ ಬಚಾವ್ ಮಾಡೋದಕ್ಕೆ ಇರುವಂತ ಮಾರ್ಗಗಳು ಯಾವುದು ಅಂತ ಸರ್ಕಾರಕ್ಕೆ? ನಮಸ್ಕಾರ ಆನಂದರ. ಹೇಳಿ ಹೇಳಿ. ಈಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಆಗಿದೆ ಪರಿಸ್ಥಿತಿ. ಇದು ಹೇಗಾಗಿದೆ ಅಂದ್ರೆ ಎಲ್ಲಾ ಸೆಂಟ್ರಲೈಸ್ಡ್ ಆಗಿ ಬರೀ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ ರೂಮ್ ಇಂದನೇ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಆಗ್ತಾ ಇತ್ತು ಮೊದಲಿಂದ. ಅದು 10 ಕೇಸು 20 ಕೇಸು ಇದ್ದಾಗ ಈಸಿ ಮಾಡ್ಲಿಕ್ಕೆ. ಈಗ 1000 ಕೇಸ್ ಬಂದಾಗ ವಾರ್ ರೂಮ್ ಇಂದ ಸೆಂಟ್ರಲೈಸ್ಡ್ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಜ. ಇದಕ್ಕೆ ಪಬ್ಲಿಕ್ ಹೆಲ್ತ್ ವರ್ಕ್ ಫೋರ್ಸ್ ಏನು ಮಹಾನಗರ ಪಾಲಿಕೆಯಲ್ಲಿ ಇದಾರೋ ಸುಮಾರು ಸಲ ಪಾಲಿಕೆಗೆ ಹೇಳಿದ್ದು ಕೂಡ ಹೌದು. ಮೊದಲು ಇಲ್ಲಿ ಅರ್ಬನ್ ಹೆಲ್ತ್ ಸೆಂಟರ್ಸ್ ಅಂತ ಏನಿದೆ ಪಾಲಿಕೆಯಲ್ಲಿ, ಆ ಸ್ಟಾಫ್ ಗಳನ್ನ ಇನ್ವಾಲ್ವ್ ಮಾಡ್ಕೊಂಡು, ನಮ್ಮಲ್ಲಿ ಲಿಂಕ್ ವರ್ಕರ್ಸ್ ಅಂತ ಇದಾರೆ, ಮೊದ್ಲಿಂದ ಸುಮಾರು 20 ವರ್ಷದಿಂದ ಇದಾರೆ. ಅವರಿಗೆ ಪ್ರತಿ ಮನೆ ಬೀದಿ ಗಲ್ಲಿ ಗೊತ್ತು. ಅವ್ರನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ತೆಗೆದು ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಹಾಕೊಂಡಿದ್ದಾರೆ. ಈಗ ಅರ್ಬನ್ ಹೆಲ್ತ್ ಸೆಂಟರ್ಸ್ ಏನಿದೆ ಅಲ್ಲಿರುವಂತ ಡಾಕ್ಟರ್ಗಳನ್ನ ಇನ್ವಾಲ್ವ್ ಮಾಡ್ಕೊಂಡು, ಅಲ್ಲಿರೋ ANM ಗಳನ್ನ ಇನ್ವಾಲ್ವ್ ಮಾಡ್ಕೊಂಡು, ಲಿಂಕ್ ವರ್ಕರ್ಸ್ ಅವ್ರಿಗೆ ಕೊಟ್ಟು ಇನ್ನೂ ಅಡಿಷನಲ್ ವರ್ಕ್ ಫೋರ್ಸ್ ಕೊಟ್ಟಿದ್ರೆ ನಮ್ಮಲ್ಲಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಗೆ ಕಷ್ಟ ಆಗ್ತಾನೆ ಇರ್ಲಿಲ್ಲ. ನಿಜ. ಅದನ್ನ ಬಿಟ್ಟು ಇವರು ಮೊದ್ಲಿಂದನೂ ಸೆಂಟ್ರಲೈಸ್ಡ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿಗೂ ಕೂಡ ಸೆಂಟ್ರಲೈಸ್ಡ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದಾರೆ ಮಹಾನಗರ ಪಾಲಿಕೆ ವಾರ್ ರೂಮ್ ಇಂದ. ಇದು ಸಸ್ಟೈನಬಲ್ ಅಲ್ಲ. ಈಗ ಬೆಂಗಳೂರಿನಲ್ಲಿ ಯಾಕೆ ಕೇಸ್ ಬಂತು ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಯಾಕೆ ಬಂತು ಅಂದ್ರೆ 1000 ಜನಕ್ಕೆ ಇನ್ಫೆಕ್ಷನ್ ಆದಾಗ ಅವರನ್ನ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡ್ಲಿಕ್ಕೆ ವಾರ್ ರೂಮ್ ಇಂದ ಇರೋಂತಹ ಸ್ಟಾಫಿಗೆ ಆಗೋದಿಲ್ಲ. ಇದು ಕೇವಲ ಅರ್ಬನ್ ಹೆಲ್ತ್ ಸೆಂಟರ್ ಅಲ್ಲಿ ಇರುವಂತಹ ಸ್ಟಾಫ್ಗೆ ಅವ್ರಿಗೆ ಸಪೋರ್ಟ್ ಮಾಡಿ ಅವರನ್ನ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಕಳಿಸಿ ಅವರಿಂದ ಮಾತ್ರ ಇದು ಮಾಡೋದು ಆಗತ್ತೆ. ಒಂದು. ಇನ್ನೊಂದು, ಈ ಟೆಸ್ಟಿಂಗ್ ಹೇಗಿದೆ ಅಂದ್ರೆ ಇದು ಕೇವಲ ನೀವು ರಾಜ್ಯ ಸರ್ಕಾರದ ತಂತ್ರಜ್ಞಾನದಿಂದ ಆಗಿದ್ದಂತ ಕೆಲಸ ಅಲ್ಲ. ICMR ಪ್ರೋಟೋಕಾಲ್ ನಲ್ಲಿ ಪ್ರತಿಯೊಬ್ರು ಟೆಸ್ಟಿಂಗ್ ಆಗ್ಬೇಕು ಅಂದ್ರೆ ಮಿನಿಮಮ್ 2 ರಿಂದ 3 ಗಂಟೆ ಬರೀ ಪ್ರೊಸೀಜರ್ಗೆ ಬೇಕಾಗತ್ತೆ. ಫಸ್ಟ್ ಫೋನ್ ರಿಜಿಸ್ಟರ್ ಮಾಡಿಸ್ಬೇಕು, ಅದಕ್ಕೊಂದು OTP ಬರಬೇಕು. OTP ಬಂದಾದ್ಮೇಲೆ ನಂತರ ಅದು ಅವ್ರು ರಿಜಿಸ್ಟರ್ ಮಾಡಿಸ್ಕೊಂಡು ಮಾಡ್ಬೇಕು. ಟೆಕ್ನಿಷಿಯನ್ಸ್ ಇಲ್ಲ ಅಷ್ಟು. 200 ವಾರ್ಡಿಗೆ ಅಟ್ಲೀಸ್ಟ್ 400 ರಿಂದ 500 ಟೆಕ್ನಿಷಿಯನ್ಸ್ ಬೇಕು. ಈಗ ಇರೋದು ಕೇವಲ 60 ರಿಂದ 75 ಜನ ಇದ್ದಾರೆ. ಅವರು ಬಂದು ಕೂಡ ಫುಲ್ ಡೇ PPE ಹಾಕೊಂಡಿರಕ್ ಆಗೋದಿಲ್ಲ, ಸ್ವಲ್ಪ ಹೊತ್ತು ಮಾತ್ರ ಇರ್ತಾರೆ. 3-4 ಗಂಟೆ ವೇಟ್ ಮಾಡ್ತಾರೆ. ಅದಾದ ನಂತರ ಟೆಸ್ಟ್ ಕೊಟ್ಟಾದ್ಮೇಲೆ ಅದು ಪೆಂಡಿಂಗ್ ಇಟ್ಕೊಂಡ್ಬಿಟ್ಟು 2-3 ದಿವಸ ಆದ್ಮೇಲೆನೆ ಅವರಿಗೆ ಟೆಸ್ಟ್ ರಿಸಲ್ಟ್. ಈ 2-3 ದಿವಸದಲ್ಲಿ ಎಷ್ಟು ಜನ ಇನ್ಫೆಕ್ಟೆಡ್, ಎಷ್ಟು ಕಡೆ ಓಡಾಡ್ಕೊಂಡು ಎಷ್ಟು ಸ್ಪ್ರೆಡ್ ಮಾಡ್ಲಿಕ್ಕೆ ಸಾಧ್ಯ, ನೀವೇ ಊಹಿಸ್ಕೊಳ್ಳಿ. ನಿಜ. ಡಾಕ್ಟರ್ ಗಿರಿಧರ್ ಬಾಬು ಅವರೇ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ, ಮತ್ತಷ್ಟು ಮಾತನಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಪೋಲಿಯೋ ಮಾದರಿನಲ್ಲಿ ಒಂದಷ್ಟು ಸರ್ವೆಗಳಾಗಬೇಕು ಅಂತ ಹೇಳಿ ಒತ್ತಾಯಿಸಿದಂತ ಪ್ರಥಮ ವ್ಯಕ್ತಿ ಅದೀಗಾಗಲೇ ಜಾರಿಯಾಗಿದೆ. ಅದರಿಂದ ಆದಂತ ಲಾಭ ಏನು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀವಿ. ಸಾಕಷ್ಟು ವಿಚಾರವನ್ನ ನೋಡ್ತಾ ಹೋಗ್ತಾ ಇದ್ವಿ, ಯಾವ ರೀತಿಯಾಗಿ ಬೆಂಗಳೂರನ್ನ ಬದುಕಿಸೋದಕ್ಕೆ 5 ಸೂತ್ರಗಳು ವರ್ಕೌಟ್ ಆಗ್ತವೆ ಅಂತ ಹೇಳಿ. ಇನ್ನು ಮತ್ತೊಂದಷ್ಟು ವಿಚಾರವನ್ನ ನೋಡ್ತಾ ಹೋದ್ರೆ, ಅತ್ತಿಬೆಲೆಯಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿಯ ತಾಯಿ ಸಾವನ್ನಪ್ಪಿದ್ದಾರೆ. ಶವ ಸಾಗಿಸೋದಕ್ಕೂ ಕೂಡ ಬಾರದ ನೆರೆಹೊರೆಯವರು ಹಾಗೆಯೇ ಸಂಬಂಧಿಕರು. ಇಂಥದ್ದೊಂದು ಕರುಣಾಜನಕ ದೃಶ್ಯ ಇದು ಖಂಡಿತವಾಗಿಯೂ ಕೂಡ. ಯಾಕೆ ಅಂತ ಹೇಳಿದ್ರೆ ಮೃತ ವೃದ್ಧೆಗೆ ಸೋಂಕು ಶಂಕೆ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಲ್ಲಿ ಆತಂಕ ಎದುರಾಗಿದೆ. ಇರುವಂತಹ ಕುಟುಂಬಸ್ಥರು ಯಾರು ಬರ್ತಾ ಇಲ್ಲ, ನೆರೆಹೊರೆಯವರು ಕೂಡ ಬರ್ತಾ ಇಲ್ಲ. ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಕರೆ ಮಾಡಿದ್ರು ಕೂಡ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಎಲ್ಲೋಯ್ತು ಮಾನವೀಯತೆ ಅನ್ನುವಂಥ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಅತ್ತಿಬೆಲೆಯಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿಯ ತಾಯಿ ಸಾವನ್ನಪ್ಪಿದ್ದಾರೆ. ಖಂಡಿತವಾಗಿಯೂ ಕೂಡ ಇದು ಒಂದು ರೀತಿಯಾಗಿ ಮಾನವೀಯತೆಯನ್ನೇ ಮರೆತು ಹೋಯ್ತಾ ಸಮಾಜ ಅನ್ನುವಷ್ಟರ ಮಟ್ಟಿಗೆ, ಅಥವಾ ಭಯ ಆತಂಕ ಎಷ್ಟರ ಮಟ್ಟಿಗೆ ಮಾನವೀಯತೆಯನ್ನೇ ಮರೆಯೋ ರೀತಿ ಮಾಡಿದೆ ಅಂತಲೂ ಕೂಡ ಇಲ್ಲಿ ನಾವು ನೋಡ್ತಾ ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ ಮೃತ ವೃದ್ಧೆಯ ಸೋಂಕಿತ ಮಗ ಇದಾನಲ್ಲ, ಆತನಿಗೆ ಸೋಂಕಿತ್ತು, ವೃದ್ಧೆಗೂ ಕೂಡ ಸೋಂಕಿರಬಹುದು ಅನ್ನುವಂಥ ಶಂಕೆ ಇರುವಂಥ ಕಾರಣಕ್ಕಾಗಿ ಅತ್ತಿಬೆಲೆಯಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿಯ ತಾಯಿ ಸಾವನ್ನಪ್ಪಿದ್ದಾರೆ. ಆದರೆ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಶವ ಸಾಗಿಸೋದಕ್ಕೂ ಕೂಡ ಯಾರು ಬರ್ತಾ ಇಲ್ಲ, ಸಂಬಂಧಿಕರು ಬರ್ತಾ ಇಲ್ಲ, ನೆರೆಹೊರೆಯವರು ಬರ್ತಾ ಇಲ್ಲ. ಯಾರು ಸಹಾಯಕ್ಕೆ ಆಗಬಹುದು ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ, ಯಾರು ಕೂಡ ಬರ್ತಾ ಇಲ್ಲ.
ಇನ್ನು ಮೃತಪಟ್ಟ ವೃದ್ಧೆಯ ಪುತ್ರನಿಗೆ ನಿನ್ನೆ ಕೊರೋನಾ ದೃಢಪಟ್ಟಿತ್ತು. ಸೋಂಕಿತ ವ್ಯಕ್ತಿ ಜಯನಗರದ LICಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಈತ. ಜುಲೈ 7ನೇ ತಾರೀಕಿನಂದು ಕೋವಿಡ್ ಟೆಸ್ಟ್ ಮಾಡಿಸಿದ್ದಂತಹ LIC ಉದ್ಯೋಗಿ ಈತ. ಈ ಕೊರೋನಾ ಟೆಸ್ಟ್ ಮಾಡಿಸಿದಂಥ ಸಂದರ್ಭದಲ್ಲಿ ಆತನಿಗೆ ಕೊರೋನಾ ಇರೋದು ದೃಢಪಟ್ಟಿತ್ತು. ಜೂನ್ 9ನೇ ತಾರೀಕು ಅಂದ್ರೆ ನಿನ್ನೆ ಆತನಿಗೆ ಕೊರೋನಾ ಇರೋದು ದೃಢಪಟ್ಟಿತ್ತು. ಯಾವಾಗ ಮಗನಿಗೆ ಕೊರೋನಾ ಇರೋದು ದೃಢಪಟ್ಟಿತ್ತು, ಆಂಬ್ಯುಲೆನ್ಸ್ ಇಲ್ಲದೆ ಮನೆಯಲ್ಲಿಯೇ 6 ಗಂಟೆಗಳ ಕಾಲ ಸೋಂಕಿತ ಇದ್ದ. ಅತ್ತಿಬೆಲೆಯ ಆಕ್ಸ್ಫರ್ಡ್ ಆಸ್ಪತ್ರೆಗೆ ಕರೆತಂದಿದ್ರು ಸಿಬ್ಬಂದಿ. ಅತ್ತಿಬೆಲೆ ಬಳಿ ಇರುವಂತಹ ಆಕ್ಸ್ಫರ್ಡ್ ಕಾಲೇಜ್, ಅದು ಮೆಡಿಕಲ್ ಕಾಲೇಜು. ಹಣ ಪಾವತಿಸದೆ ಆಸ್ಪತ್ರೆಗೆ ಸೇರಿಸಿಕೊಳ್ಳೋದಕ್ಕೆ ನಿರಾಕರಿಸಿದ್ರು. ಮತ್ತೊಂದು ಅಮಾನವೀಯತೆ ಇದು. ಹಣ ಕಟ್ಟದೆ ಹೋದ್ರೆ ಒಳಗಡೆ ಸೇರಿಸಿಕೊಳ್ಳೋದಿಲ್ಲ ಅಂತೇಳಿ 1 ಗಂಟೆಗಳ ಕಾಲ ಆಂಬ್ಯುಲೆನ್ಸ್ ನಲ್ಲೇ ಮಲಗಿದ್ದಂತ ಸೋಂಕಿತ ಈತ. 25,000 ರೂಪಾಯಿ ಹಣ ಪಾವತಿಸಿದ ನಂತರದಲ್ಲಿ ಆತನನ್ನ ಆಸ್ಪತ್ರೆಗೆ ದಾಖಲಿಸಿಕೊಂಡಿದ್ರು. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂತ ಅಮಾನವೀಯ ಘಟನೆ ಇದು. ಸೋಂಕಿತನ ತಾಯಿಯು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಯಾರಿಗೆ ಸೋಂಕಿತಲ್ಲ, ವ್ಯಕ್ತಿಯ ತಾಯಿ ಇದಾರಲ್ಲ, ಅನಾರೋಗ್ಯದಿಂದ ಬಳಲ್ತಾ ಇದ್ರು. ವೃದ್ಧೆಯನ್ನ ಆಸ್ಪತ್ರೆಗೆ ದಾಖಲಿಸಿಕೊಳ್ಳೋದಕ್ಕೆ ಮನವಿ ಕೂಡ ಮಾಡಿದ್ರು. ಕೋವಿಡ್-19 ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬಂದ್ರೆ ಅಡ್ಮಿಟ್ ಮಾಡಿಕೊಳ್ಳೋದಾಗಿ ಹೇಳಿದ್ರು. ಅನಾರೋಗ್ಯ ಪೀಡಿತೆ ತಾಯಿ ಆಕೆ. ವೃದ್ಧೆಯ ಕುಟುಂಬಕ್ಕೆ ತಿಳಿಸಿದಂತ ಆಕ್ಸ್ಫರ್ಡ್ ಆಸ್ಪತ್ರೆಯ ಸಿಬ್ಬಂದಿ ಇವರು ಅಲ್ಲಿ ಗಮನಿಸ್ತಾ ಹೋಗಬೇಕು. ಮೃತಪಟ್ಟರು ವೃದ್ಧೆ, ಆದರೆ ಕೊರೋನಾ ಇದೆಯೋ ಇಲ್ವೋ ಅನ್ನೋದು ಯಾವುದು ಕೂಡ ಗೊತ್ತಿಲ್ಲ. ಮೃತಪಟ್ಟಂತಹ ವೃದ್ಧೆಯ ಪುತ್ರನಿಗೆ ಕೊರೋನಾ ಇರೋದು ದೃಢಪಟ್ಟಿದೆ. ಸದ್ಯಕ್ಕೆ ವೃದ್ಧೆ ಮೃತಪಟ್ಟಿದ್ದಾರೆ. ಸೋಂಕಿತ ವ್ಯಕ್ತಿ ಜಯನಗರದ LICಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಈತ. ಜುಲೈ 7ನೇ ತಾರೀಕು ಕೋವಿಡ್ ಟೆಸ್ಟ್ಗೆ ಅಂತೇಳಿ ಥ್ರೋಟ್ ಸ್ವಾಬ್ ಕೊಟ್ಟಿದ್ರು. 9ನೇ ತಾರೀಕು ಇರೋದು ದೃಢಪಟ್ಟಿತ್ತು. ಬೆಳಗ್ಗೆಯಿಂದಲೂ ಕೂಡ ವೃದ್ಧೆಯ ಆರೋಗ್ಯದಲ್ಲಿ ಭಾರಿ ಏರುಪೇರಾಗ್ತಾ ಇತ್ತು. ಈ ವೃದ್ಧೆ ಇದಾರಲ್ಲ, ಅವರ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಏರುಪೇರಾಗ್ತಾ ಇತ್ತು. 108 ಆಂಬ್ಯುಲೆನ್ಸ್ಗೆ ಕರೆಯನ್ನ ಮಾಡಿದ್ದ ವೃದ್ಧೆಯ ಕುಟುಂಬಸ್ಥರು ಇಲ್ಲಿ 108 ಸಿಬ್ಬಂದಿ ಅಥವಾ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಬೆಡ್ ಹುಡುಕಿ ನಂತರ ಸ್ಥಳಾಂತರಿಸ್ತೇವೆ ಅಂತ ಹೇಳಿದ್ರು. ಗಮನಿಸಬೇಕ್ರಿ, ಇಲ್ಲಿ ಗಂಭೀರವಾಗಿರುವಂತಹ ವಿಚಾರ ಇದು. ಆಸ್ಪತ್ರೆಗೆ ಸ್ಥಳಾಂತರ ಮಾಡೋದಷ್ಟೇ ನಮ್ಮ ಕೆಲಸ, ನಿಮಗೆ ಬೆಡ್ ಹುಡುಕ್ ಕೊಡೋದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿ ಆಂಬ್ಯುಲೆನ್ಸ್ನವರು ಕೈ ತೊಳೆದುಕೊಂಡಿದ್ದಾರೆ. ಆದರೆ ಆಂಬ್ಯುಲೆನ್ಸ್ ಇಲ್ಲದೆ, ಚಿಕಿತ್ಸೆ ಇಲ್ಲದೆ ವೃದ್ಧೆ ಮೃತಪಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಅಮಾನವೀಯವಾಗಿರುವಂತಹ ಘಟನೆಗಳು. ಒಟ್ಟು 3 ರೀತಿಯಾದಂತಹ ಮಾನವೀಯತೆ ಮರೆತಂತಹ ವಿಚಾರ ಇದೆ ಇಲ್ಲಿ. ಮೊದಲನೇದಾಗಿ, ಮೃತದೇಹವನ್ನ ಸಾಗಿಸೋದಕ್ಕೆ ನೆರೆಹೊರೆಯವರಾಗ್ಲಿ ಅಥವಾ ಸಂಬಂಧಿಕರಾಗ್ಲಿ ಅಥವಾ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳಾಗ್ಲಿ ಯಾರೂ ಕೂಡ ಬಂದಿಲ್ಲ. ಅದು ಮೊದಲನೆಯ ಕರುಣಾಜನಕ ಕಥೆ ಇದು. ಇನ್ನು ಎರಡನೆಯದು, ಆ ಮಗನಿಗೆ ಕೊರೋನಾ ಸೋಂಕು ದೃಢಪಡುವುದಕ್ಕಿಂತ ಮುಂಚಿತವಾಗಿ ಆರೋಗ್ಯದಲ್ಲಿ ಏರುಪೇರಾಗಿ 6 ಗಂಟೆಗಳ ಕಾಲ ಮನೆಯಲ್ಲೇ ಇದ್ದ. ತದನಂತರದಲ್ಲಿ ಆಕ್ಸ್ಫರ್ಡ್ ಆಸ್ಪತ್ರೆಗೆ ಬಂದ್ರೆ ಅಲ್ಲೂ ಕೂಡ 1 ಗಂಟೆ ಕಾಯಿಸಿ ಹಣ ಕಟ್ಟಿದ್ರೆ ಮಾತ್ರ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಎರಡನೇ ರೀತಿಯಾದಂತಹ ಕರುಳು ಹಿಂಡುವಂಥ ಕಥೆ ಇದು. ಇನ್ನು ಮೂರನೇದ್ದೇನು, ಆಂಬ್ಯುಲೆನ್ಸ್ನವರಿಗೆ ಕಾಲ್ ಮಾಡಿ ನಮ್ಮನ್ನು ಸ್ಥಳಾಂತರ ಮಾಡಿ ಅಂತ ಹೇಳಿದ್ರೆ ಬೆಡ್ ಹುಡುಕಿ ಫಸ್ಟು, ಅದಾದ್ಮೇಲೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಡ್ ಹುಡುಕ್ಬೇಕಾ, ಆಂಬ್ಯುಲೆನ್ಸ್ಗೋಸ್ಕರ ಕಾಲ್ ಮಾಡಬೇಕಾ, ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಇಲ್ಲಿ ಗಮನಿಸಬೇಕು, ವೃದ್ಧೆಯ ಮಗನಿಗೆ ಕೊರೋನಾ ಪಾಸಿಟಿವ್ ಬಂದಿದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಆತ ಬಂದು ಈ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ವೃದ್ಧೆಯ ಶವವನ್ನು ಸಾಗಿಸೋದಕ್ಕೆ, ಮೃತದೇಹವನ್ನು ಸಾಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೆರೆಹೊರೆಯವರು ಬರ್ತಾ ಇಲ್ಲ, ಸಂಬಂಧಿಕರು ಕೂಡ ಬರ್ತಾ ಇಲ್ಲ. ಕರೆ ಮಾಡಿ ತಿಳಿಸಿದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಇಲಾಖೆಯ ಸಿಬ್ಬಂದಿಯೂ ಕೂಡ ಬರ್ತಾ ಇಲ್ಲ. ನಿಜವಾಗ್ಲೂ ಕೂಡ ಇದು ಮಾನವೀಯತೆ ಇಲ್ವಾ ಅನ್ನುವಷ್ಟರ ಮಟ್ಟಿಗೆ ಪ್ರಶ್ನೆ ಹುಟ್ಟಿಸುವಂಥ ಘಟನೆ ಇದು. ಮೃತದೇಹ ಮನೆಯಲ್ಲೇ ಇದೆ, ಕುಟುಂಬಸ್ಥರು ಆ ಕಡೆ ಪರದಾಡ್ತಾ ಇದ್ದಾರೆ, ನೆರೆಹೊರೆಯವರು ಯಾರೂ ಬರ್ತಾ ಇಲ್ಲ. ಅತ್ತ ಹಸ್ಬೆಂಡ್ಗೆ ಕೋವಿಡ್ ಇತ್ತು. ನಾವು 10 ದಿವಸದಿಂದ ನಾವು ಇಲ್ಲೆಲ್ಲ ಅಕ್ಕಪಕ್ಕ ಹಾಸ್ಪಿಟಲ್ ಕ್ಲಿನಿಕ್ ಎಲ್ಲ ಚೆಕ್ ಮಾಡಿದ್ದೀವಿ. ಆನೇಕಲ್ಗೆ ಹೋಗಿ ಅಲ್ಲಿ ಕೊರೋನಾ ಸ್ಪೆಷಲಿಸ್ಟ್ ಸರ್ಜನ್ ಅಂತ ಇದ್ರು, ಅವ್ರಿಗೂ ತೋರಿಸಿದ್ದೀವಿ. ಅವರು ಎಲ್ಲ ಸಿಂಪ್ಟಮ್ಸ್ ಕೇಳಿಕೊಂಡು ಏನೂ ಇಲ್ಲ, ನಿಮಗೆ ಕೊರೋನಾ ಕೋವಿಡ್ ಏನೂ ಇಲ್ಲ, ನೀವು ಹೋಗಿ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಕಳಿಸ್ಬಿಟ್ರು. ನಮಗೆ ಏನೂ ಗೊತ್ತಿರಲಿಲ್ಲ, ನಾವು ಡಾಕ್ಟರ್ಸ್ ಅಲ್ವಾ, ನಮಗೆ ಗೊತ್ತಿರಲಿಲ್ಲ ಕೋವಿಡ್ ಇದೆ ಅಂತ. ನಾವು ತೋರಿಸಿದ್ವಿ, ಯಾರೂ ನಮಗೆ ಹೇಳಿಲ್ಲ. ಆಮೇಲೆ ನಮಗೆ ಡೌಟ್ ಬಂದು ನಾವು ಹೋಗಿ ನಾರಾಯಣ ಹೆಲ್ತಲ್ಲಿ ತೋರಿಸಿದ್ವಿ. ಟೆಸ್ಟ್ ಮಾಡಿಸಿದ್ರೆ 2 ದಿನ ಆದಮೇಲೆ ಬೆಳಿಗ್ಗೆ ನಮಗೆ ರಿಪೋರ್ಟ್ ಬಂತು ಕೋವಿಡ್ ಪಾಸಿಟಿವ್ ಇದೆ ಅಂತ.
ಆಮೇಲೆ ಬೆಳಗ್ಗಿಂದ ನಾವು 100 ಫೋನ್ ಮಾಡಿದ್ದೀವಿ BBMPಗೆ, ಯಾರು ರೆಸ್ಪಾನ್ಸ್ ತಗೊಂಡಿಲ್ಲ ನಮಗೆ. ನಾವು ಬೆಳಗ್ಗೆ ಮಾಡಿದ್ದು ಕಾಲ್ 7 o'clock 8 o'clockಗೆ ಬಂದರು. ಅವರು ಬಂದು ಎಲ್ಲ ತಗೊಂಡು ನಮ್ಮ ಮಮ್ಮಿಗೂ ಈ ಥರ ಇತ್ತು ಪ್ರಾಬ್ಲಮ್. ಆವಾಗ ಅವ್ರಿಗೂ ಹೇಳಿದ್ವಿ ನಾವು ಕರ್ಕೊಂಡೋಗಿ ಅವ್ರಿಗೂ ಟೆಸ್ಟ್ ಮಾಡಿ ಅಂತ. ಇಲ್ಲ ನಾವು ನೀವು ಟೆಸ್ಟ್ ಮಾಡಿಲ್ಲ, ಏನು ಕೊಟ್ಟಿಲ್ಲ ರಿಪೋರ್ಟ್ ಅವ್ರದ್ದು, ನಾವು ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿದ್ರು. ಆವಾಗ ನಮ್ಮ ಹಸ್ಬೆಂಡ್ ಟೆನ್ಷನಲ್ಲಿ ಅವ್ರಿಗೆ ಮರ್ಬಿಟ್ವಿ, ನಾವು ಅವ್ರಿಗೆ ಕಳಿಸಿದ್ವಿ. ಕರ್ಕೊಂಡೋಗಿ ಅವ್ರಿಗೆ ಆಕ್ಸ್ಫರ್ಡ್ ಹಾಸ್ಪಿಟಲ್ಲಿ ಡಿಪಾಸಿಟ್ 25,000 rupees ಮಾಡಿಲ್ಲ ಅಂತ ಅವರು ಒಳಗಡೆ ತಗೊಂಡಿಲ್ಲ. ಆಂಬ್ಯುಲೆನ್ಸಿಂದನೂ ಇಳಿಸ್ಬಿಟ್ರು. ಆಕ್ಸಿಜನ್ ಪ್ರಾಬ್ಲಮ್ ಆಗ್ತಾ ಇತ್ತು. ಆಮೇಲೆ ನಾವು 25,000 ಡಿಪಾಸಿಟ್ ಮಾಡಾದ್ಮೇಲೆ ಅವ್ರು ಒಳಗಡೆ ಅಡ್ಮಿಷನ್ ತಗೊಂಡೋದ್ರು ಆಕ್ಸ್ಫರ್ಡ್ ಹಾಸ್ಪಿಟಲಲ್ಲಿ. ಆಮೇಲೆ ನಮ್ಮ ಮಮ್ಮಿಗೆ ಈ ಥರ ತುಂಬ ಕಷ್ಟ ಆಗ್ತಾ ಇತ್ತು ಉಸಿರಾಡೋಕ್ಕೆ. ನಾವು ಮತ್ತೆ ಫೋನ್ ಮಾಡಿ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಮಹಿಳೆ ಮಾತನಾಡ್ತಾ ಇರುವಂಥ ಮಾತನ್ನ ಕೇಳಿಸಿಕೊಳ್ತಾ ಇದ್ರೆ ಕರಳು ಹಿಂಡೋ ರೀತಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಸೋಂಕಿತ ಪತಿ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮನೆಯಲ್ಲಿ ವೃದ್ಧೆಯೊಬ್ಬರು ಮೃತಪಟ್ಟಿದ್ರು ಕೂಡ ಶವ ಸಾಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮೃತದೇಹ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಆಂಬುಲೆನ್ಸ್ನವರು ಮಾನವೀಯತೆಯನ್ನ ಮರೆತಿದ್ದಾರೆ, ಇತ್ತ ಆಸ್ಪತ್ರೆಯವರು ಕೂಡ ಮಾನವೀಯತೆಯನ್ನು ಮರೆತಿದ್ದಾರೆ, ಇತ್ತ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಅಥವಾ BBMPಯ ಸಿಬ್ಬಂದಿ ಕೂಡ ಮಾನವೀಯತೆಯನ್ನು ಮರೆತು ಹೋಗಿದ್ದಾರೆ. ಮೂರು ರೀತಿಯಾದಂಥ ಸಂಕಷ್ಟ ಈ ಕುಟುಂಬಕ್ಕೆ. ಖಂಡಿತವಾಗಿಯೂ ಕೂಡ ಸುದ್ದಿಯನ್ನು ಗಮನಿಸ್ತಾ ಇರುವಂಥ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಮೃತದೇಹ ಸಾಗಿಸೋದಕ್ಕೆ ಸಹಾಯ ಮಾಡಬೇಕು, ಮೃತದೇಹದ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು. ಇಲ್ಲದೆ ಹೋದರೆ ಖಂಡಿತವಾಗಿಯೂ ಕೂಡ ಈ ಕುಟುಂಬದ ಶಾಪ ತಟ್ಟುತ್ತೆ. ಯಾಕೆ ಅಂತ ಹೇಳಿದ್ರೆ ಮಾತನಾಡ್ತಾ ಇರುವಂಥ ಮಾತನ್ನ ಕೇಳಿಸಿಕೊಳ್ತಾ ಹೋದ್ರೆ ಅಸಹಾಯಕತೆ ಕಾಣಿಸ್ತಾ ಇದೆ. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಮಗೆ ಅಂತ ಹೇಳಿಕೊಳ್ತಾ ಹೋಗ್ತಾ ಇದ್ದಾರೆ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9 ನಲ್ಲಿ ಮಾತ್ರ.